तत्सुवर्णकं हिरण्यमभवतो तत्सुवर्णस्य हिरण्यश्च जन्म एवं सुवर्णस्य जन्म वेद सुवर्ण आत्मना भवति याः फलनेद्या फलाः पुष्पायाश्च पुष्पणेः बृहस्पति प्रसूतास्तानो मुञ्चन्त्वगं हसः हिरण्यपात्रं मदोत्पूर्णं ददाति मदव्यसानेति एकदा ब्रह्मण उपहरति एकदैव यजमान आयस्तेजो ददाति रक्षां धारयामि यो वेदादो स्वर प्रोक्तो वेदान्ते च प्रतिष्ठितः तस्य प्रकृतिलीनस्य परस्य महेश्वरः यानि कानि च पापानि जन्मान्तर्गतानि च तानि तानि विनश्यन्ति प्रदक्षिणं पदे पदे तस्मात् कारणे भावेन रक्ष रक्ष गृहाधिप आत्मप्रतिष्ठनमस्कारान् समर्पयामि ಮಾವನು ಅಕ್ಕ ಇದ್ದಿದ್ರೆ ನಮ್ಮನೆ ಖುಷಿ ಸಂಭ್ರಮ ಹೆಚ್ಚಾಗಿರೋದಲ್ವಾ ಮಾವಯ್ಯ. ಇವರಿಬ್ಬರಿಲ್ಲದೆ ಬದುಕೋದು ಎಷ್ಟು ಅನಿವಾರ್ಯ ಆಗೋಗಿದೆ ಅಲ್ವಾ? ನಿಜ ಭಾರ್ಗವಿ, ಇವತ್ತು ಇಂದ್ರಾವಾಣಿ ಇಲ್ಲ ಅನ್ನೋದು ತುಂಬ ನೆನಪಾಗ್ತಾ ಇದೆ. ವಿಧಿ ಯಾಕೆ ಅವ್ರನ್ನಿಷ್ಟು ಬೇಗ ಕರೆಸ್ಕೊಂಡ್ಬಿಡ್ತು? ಇಲ್ಲ, ಇವತ್ತು ನಾನು ಸುಮ್ಮನಿರಲ್ಲ. ಅವಳ ಬಗ್ಗೆ ಇರೋ ಸತ್ಯನ ಎಲ್ರಿಗೂ ಹೇಳ್ತೀನಿ. ಇಷ್ಟು ದಿನ ನಾನು ಕುಡಿದು ಮಾತಾಡ್ತೀನಿ, ಏನೇನೋ ಬಡಬಡಿಸ್ತೀನಿ ಅಂತಿದ್ರಲ್ಲ, ಇವತ್ತು ನಾನು ಕುಡ್ದಿಲ್ಲ, ನಿಮಗೋಸ್ಕರ ಕುಡ್ದಿಲ್ಲ. ಇವತ್ತು ನಾನು ಎಲ್ಲಾನು ಹೇಳ್ತೀನಿ. ವಿಧಿ ನಮ್ಮ ಕೈಯಲ್ಲಿಲ್ಲ ಮಾವಯ್ಯ. ಆದರೆ ವಿಧಿ ಮಾಡಿದ ಗಾಯಕ್ಕೆ ತಡವಾಗಾದರೂ ಸರಿ, ವಿಧಿನೇ ಔಷಧಿ ಹಚ್ತಾ ಇದೆ. ಅಕ್ಕನ ಜಾಗಕ್ಕೆ ಅಕ್ಕನ ಥರಾನೇ ಇರೋ ಸೊಸೆ ಈ ಮನೆಗೆ ಬರ್ತಿದ್ದಾಳಲ್ಲ, ರಾಮನ ಖುಷಿಲಿ ನಾವೆಲ್ಲರೂ ನಮ್ಮ ದುಃಖನ ಮರಿಬೇಕು. ಹೌದಮ್ಮ, ಮರಿತೀನಿ. ರಾಮ ಸೀತಾ ಜೋಡಿನ ನೋಡಿಕೊಂಡೆ ಖುಷಿಯಾಗಿತ್ತು. ಈ ಲಾಯರ್ ಯಾಕಿನ್ನೂ ಬಂದಿಲ್ಲ? ಈ ಹೋಮ ಗೀಮ ಎಲ್ಲ ನೆಪ ಮಾತ್ರ. ನನಗೆ ಇವತ್ತು ಆ ವಿಲ್ನಲ್ಲಿ ಆ ವಾಣಿ ಏನು ಬರ್ತಿದ್ದಾಳೆ ಅಂತ ಗೊತ್ತಾಗಲೇಬೇಕು. ಹೇಗಪ್ಪ ಸತ್ಯ ಹೇಳ್ತೀಯ ನೀನು? ಪಾಪ ಅಪ್ಪಾಜಿ, ಅವ್ರಿಗೆ ಆ ಭಾರ್ಗವಿದು ಮುಖವಾಡ ಅಂತ ಗೊತ್ತಿಲ್ವೇ? ಹೇಗೋ ಈ ಇಳಿ ವಯಸ್ಸಲ್ಲಿ ನೆಮ್ಮದಿಯಾಗಿ ನಗ್ನಕ್ಕೊಂಡು ಓಡಾಡ್ಕೊಂಡಿದ್ದಾರೆ. ಈಗ ಅವಳು ನಿಜವಾದ ರೂಪ ತೋರಿಸಿ ಅವ್ರು ನೆಮ್ಮದಿ ಹಾಳು ಮಾಡುವಂತ್ಯಾ? ಆಗಲ್ಲಪ್ಪ, ಆಗಲ್ಲ. ಅವ್ರ ಮಗ ಆಗಿ ಒಂದು ದಿನಕ್ಕೆ ಅವ್ರಿಗೆ ನೆಮ್ಮದಿ ಕೊಡೋ ಯೋಗ್ಯತೆ ಇಲ್ಲ ನನಗೆ. ಈಗ ಸಾರಿ ಅಣ್ಣ, ಅದಕ್ಕೆ ಐ ಆಮ್ ಸಾರಿ. ಐ ಆಮ್ ರಿಯಲಿ ವೆರಿ ಸಾರಿ. ಓಹೋ, ಲಾಯರ್ ಚಕ್ರಪಾಣಿಗಳು, ನಮಸ್ಕಾರ ಸರ್. ನಮಸ್ಕಾರ.
ಸರಿಯಾದ ಟೈಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ ಥರ ಬಂದ್ರಿ ನೋಡಿ. ಬರ್ಗೋ. ನಮಸ್ಕಾರ. ನಮ್ಮ ಅಪ್ಪು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದ. ನಾನು ಹೋಗಿ ಕರ್ಕೊಂಬರ್ತೀನಿ, ನೀವು ಕೂತ್ಕೊಳ್ಳಿ. ಸರಿ. ಬನ್ನಿ. ಲಾಯರ್ ಸಾಹೇಬ್ರೆ, ನಿಮ್ಮನ್ನು ನೋಡಿ ಎಷ್ಟೋ ವರ್ಷಗಳಾಗೋಯ್ತು ನೋಡಿ. ಮೊನ್ನೆ ನೀವು ನಮ್ಮ ಮನೆಗೆ ಬಂದಿದ್ರಂತೆ, ಆದರೆ ಅವತ್ತು ನಾನೇ ನಮ್ಮ ಮನೇಲಿ ಇರಲಿಲ್ಲ. ಕೆಲವು ಸಲ ಹಿಂಗೆ ಆಗೋಗುತ್ತೆ ನೋಡಿ. ಅದು ಇವತ್ತು ಅಣ್ಣ ಅತ್ತಿಗೆ ಹೆಸರಲ್ಲಿ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಇಂಥ ದಿನ ನೀವು ನಮ್ಮ ಮನೆಗೆ ಬಂದಿದ್ದು ಬಹಳ ಖುಷಿ ಆಯಿತು. ಬನ್ನಿ ಕೂತ್ಕೊಳ್ಳಿ. ಸ್ವತಃ ದೇಸಾಯಿ ಅವರೇ ಫೋನ್ ಮಾಡಿದ್ರಿಂದ ನಾನು ಬರಲೇಬೇಕಾಯಿತು. ಹಾಗಂತ ನಾನು ತುಂಬ ಹೊತ್ತು ಇರೋಕ್ಕೂ ಆಗಲ್ಲ. ಅವ್ರು ಎಲ್ಲಿದ್ದಾರೆ? ನಾನು ಅವ್ರ ಜೊತೆ ಮಾತಾಡ್ಕೊಂಡು ಹೊರಟು ಬಿಡ್ತೀನಿ. ನನಗೆ ಬೇರೆ ಒಂದು ಎಮರ್ಜೆನ್ಸಿ ಇದೆ. ಹೌದಾ? ಅದು ಅಪ್ಪಾಜಿ ಒಳಗಿದ್ದಾರೆ. ಹೌದಾ? ಅಪ್ಪಾಜಿ ರೂಮಲ್ಲಿದ್ದಾರೆ. ಒಂದು ಕೆಲಸ ಮಾಡಿ, ನೀವು ಅಲ್ಲೇ ಹೋಗಿ ಮಾತಾಡ್ಬೋದು ಅವ್ರ ಜೊತೆ. ಸರಿ, ಓಕೆ. ಆ ಕಡೆ. ಅಶೋಕ, ನಿನ್ ಪ್ರಿಯಾ ಜೊತೆ ಬರ್ತಿದ್ಯಾ ತಾನೆ? ತಾತ ಅವತ್ತಿಂದ ನಿನ್ನ ಭೇಟಿ ಆಗ್ಬೇಕು, ನಿಮ್ಮಿಬ್ರ ಜೊತೆ ಮಾತಾಡ್ಬೇಕು ಅಂತ ಅವತ್ತಿಂದ ಕೇಳ್ತಿದ್ದಾರೆ. ಬೇಗ ಹೊರಡು. ಅಪ್ಪು, ಸರಿ ಕಣ, ಇಬ್ರು ಬೇಗ ಬಂದ್ಬಿಡಿ. ಆಮೇಲೆ ಸಿಗೋಣ. ಬಾಯ್. ಹೇಳಿ ಚಿಕ್ಕಿ. ಲಾಯರ್ ಬಂದಿದ್ದಾರೆ, ನಿನ್ನ ಹತ್ರ ಮಾತಾಡಬೇಕಂತೆ. ಪೂಜೆ ಶುರುವಾಗೋದಕ್ಕೆ ಮುಂಚೆ ಮಾತಾಡ್ಬಿಡು. ಪೂಜೆಗೆ ಕೂತ್ಕೊಂಡ್ರೆ ಮತ್ತೆ ಹೇಳೋದಕ್ಕಾಗಲ್ಲ. ಈಗಲೇ ಮಾತಾಡಿ ಮುಗಿಸ್ಬಿಡು. ಸರಿ ಚಿಕ್ಕಿ. ಅಪ್ಪು, ಸೀತಾ ಮನೆಯವರೆಲ್ಲ ಬರ್ತಿದಾರಲ್ಲ? ಹಾಂ ಚಿಕ್ಕಿ, ಸೀತಾ, ಸಿಹಿ, ಅವ್ರ ಅಣ್ಣ ಅತ್ತಿಗೆ ಎಲ್ಲರೂ ಬರ್ತಿದ್ದಾರೆ. ಒಳ್ಳೇದು. ಅವ್ರು ಬಂದ್ರೇನೆ ಇವತ್ತಿನ ಪೂಜೆಗೆ ಕಳೆ ಇರುತ್ತೆ. ಹಾಗೆ ನಿಮ್ಮ ಅಮ್ಮನೂ ಖುಷಿ ಪಡ್ತಾಳೆ. ಸರಿ ಚಿಕ್ಕಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಐ ಆಮ್ ಗುಡ್ ಅಂಕಲ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಆ್ಯಕ್ಚುಲಿ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಅಂಕಲ್. ನಿಮ್ಮ ಆಫೀಸ್ ಬರೋಣ ಅಂತ ಅನ್ಕೊಂಡಿದ್ದೆ, ಆ್ಯಕ್ಚುಲಿ ನೀವೇ ಬಂದ್ಬಿಟ್ಟಿದ್ದೀರಿ. ದೇಸಾಯಿ ಅವ್ರು ಕರೆದ ಮೇಲೆ ಬರದೇ ಇರೋಕ್ಕಾಗತ್ತಾ? ಆದರೆ ಪೂಜೆ ಮುಗಿಯೋವರೆಗೂ ನನಗೆ ಇರೋಕ್ಕಾಗಲ್ಲ. ರಾಮ, ನಿನ್ನ ಮದುವೆಗೂ ಮುಂಚೆ ವಿಲ್ನಲ್ಲಿ ಏನೇನಿದೆ ಅನ್ನೋದು ನೀನು ತಿಳ್ಕೊಂಡಿರೋದು ಒಳ್ಳೇದು. ಹೇಗೋ ಅವ್ರು ಬಂದಿದ್ದಾರೆ, ಕೇಳಿ ತಿಳ್ಕೊಂಬಿಡ. ಓಕೆ ಸರ್. ಹಾಂ. ಮಾವಯ್ಯ, ಪುರೋಹಿತರು ನಿಮ್ಮನ್ನ ಕರೀತಾ ಇದ್ದಾರೆ. ಸ್ವಲ್ಪ ಬಿಡುವು ಮಾಡ್ಕೊಂಡು ಈಗಲೇ ಬರ್ತೀರಾ? ನೀವು ಹೋಗಿ ಬನ್ನಿ, ನಾನು ರಾಮ್ ಹತ್ರ ಮಾತಾಡ್ತೀನಿ. ಪರವಾಗಿಲ್ವಾ? ಹೇಗೋ ಅವನೇ ವಾರಸ್ದಾರ, ಅವನಿದ್ರು ಸಾಕಾಗಿದೆ ಅಲ್ಲೇ. ನೀನು ನೋಡ್ಕೊ, ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಬೈಲಾಗೋವರೆಗೂ. ಹುಷಾರು. ಏನಾಯ್ತು ಅಂಕಲ್? ಇನ್ಯಾರನ್ನಾದ್ರೂ ಕರಿಬೇಕಾಗಿತ್ತಾ? ಅದು ಹಾಗಲ್ಲ, ಬೇರೆ ಯಾರು ಬರದೇ ಇರಲಿ ಅಂತ. ಈ ವಿಷಯದ ಬಗ್ಗೆ ನಮ್ಮ ಆಫೀಸಲ್ಲೇ ಮಾತಾಡಿದ್ರೆ ಚೆನ್ನಾಗಿತ್ತೇನೋ. ಬಟ್ ಓಕೆ, ಹೇಗೂ ಬಂದಾಗಿದೆ, ಇಲ್ಲೇ ಮಾತಾಡೋಣ. ಮನೆನಾ ಇದು? ಅರಮನೆ ಇದ್ದಂಗಿದೆ. ಮನೆನ ಈ ರೇಂಜಿಗೆ ಕಟ್ಟಿರ್ತಾರೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ರೀ. ಏಯ್, ದೊಡ್ಡವ್ರ ಮನೆ ಅಂದ್ರೆ ಅದು ಹಿಂಗೆ ಇರತ್ತೆ. ಇನ್ನು ಇಂಥ ಎಷ್ಟು ಮನೆ ಇದೆಯೋ ಏನೋ. ಬನ್ನಿ ಒಳಗೋಗೋಣ. ಬಾ ಪುಟ. ಹೆಜ್ಜೆ ಇಟ್ರೆ ಮುಗಿದು ಹೋಗ್ತಿರೋ ಮನೇಲಿ ಇರೋರ್ಗೆ ಇಷ್ಟು ದೊಡ್ಡ ಮನೇಲಿ ಇರೋಕೆ ಅವಕಾಶ ಸಿಗ್ತಿದ್ಯಲ್ಲ, ಅದೃಷ್ಟ ಅಲ್ವೇನ್ರಿ? ತಾಂಬೂಲ ತಂದಿದ್ಯಾ ತಾನೇ? ಅವ್ರೇನಾದ್ರೂ ಹ್ಞೂ ಅಂದ್ರೆ ತಾಂಬೂಲನ ಕೊಟ್ಟು ಸಂಬಂಧನ ಗಟ್ಟಿ ಮಾಡ್ಕೊಂಡ್ಬಿಡೋಣ. ಸಂಬಂಧನೆ ಗಟ್ಟಿ ಮಾಡ್ಕೊಂಡ್ಬಿಡೋಣ. ಮನೇಲಿ ಹೇಳಕ್ಕೆ ಬಾಯಲ್ಲಿ ಕಡುಬಿಟ್ಕೊಂಡಿದ್ದ. ಮೊದ್ಲೇ ಹೇಳಿದ್ರೆ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೆ ತಾನೆ. ಆಯ್ತಮ್ಮ ತಾಯಿ, ಬಾ. ಬೀಗ್ರಿ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ನೋಡಿ ರಾಮ್, ನಿಮ್ಮ ತಾತ ವಿಲ್ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ಸಲ ಹೇಳ್ಬಿಡ್ತೀನಿ.
ಇಡೀ ಆಸ್ತಿನ ನಿಮ್ಮ ತಾತ 2 ಭಾಗ ಮಾಡಿದ್ದಾರೆ. ಒಂದು ಭಾಗನ ನಿಮ್ಮ ತಂದೆಯವ್ರ ಹೆಸರಿಗೆ, ಇನ್ನೊಂದು ಭಾಗನ ನಿಮ್ಮ ತಾಯಿ ವಾಣಿಯವ್ರ ಹೆಸರಿಗೆ ಮಾಡಿದ್ದಾರೆ. ಈಗ ನಿಮ್ಮ ಮದುವೆ ಆಗ್ತಾ ಇರೋದ್ರಿಂದ ಮತ್ತು ದೇಸಾಯಿ ಅವ್ರಿಗೆ ವಯಸ್ಸು ಆಗಿರೋದ್ರಿಂದ ನನ್ನನ್ನು ಕರೆಸಿ ಇನ್ನೊಮ್ಮೆ ವಿಲ್ಲನ್ನು ಓದಿಸಿ ತಮ್ಮ ಇನ್ನುಳಿದ 2 ಮಕ್ಕಳಿಗೂ ಅನ್ಯಾಯ ಆಗಬಾರ್ದು ಅಂತ ನಿಮ್ಮ ತಂದೆಯವ್ರ ಹೆಸರಿರೋ ಆಸ್ತಿನಲ್ಲಿ ಪಾಲು ಕೊಡ್ತಾ ಇದ್ದೀನಿ ಅಂತ ಬರ್ಸಿದ್ರು. ಅಂಕಲ್, ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಬೇಕಾ ಅಂತ? ಆಸ್ತಿಲಿ ಈಕ್ವಲ್ ಶೇರ್ ಸಿಗೋ ಥರ ಮಾಡಿಬಿಟ್ರೆ ಬೆಟರ್ ಅಲ್ವಾ? ಹೇಗಿದ್ರು ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಅದು ಸಾಧ್ಯ ಇಲ್ಲ. ಯಾಕೆ? ಅದಕ್ಕೆ ಅಡ್ಡಿ ಇರೋದು ನಿಮ್ಮ ತಾಯಿಯವ್ರ ಹೆಸರಿರೋ ಆಸ್ತಿ. ವಾಣಿಯವರು ಅವರೆಲ್ಲ ಆಸ್ತಿನೂ ನಿಮ್ಮೊಬ್ಬರಿಗೆ ಸಿಗಬೇಕು ಅನ್ನೋ ಥರ ವಿಲ್ ಬರ್ಸಿದ್ದಾರೆ. ಅದರಲ್ಲೂ ಒಂದು ಕಂಡೀಷನ್ ಇದೆ, ಅದನ್ನು ನೀವು ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ. ಬರೀ ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇವತ್ತಿನ ತನಕ ನಾನು ದೇಸಾಯಿ ಅವ್ರ ಹತ್ರನೂ ಮಾತಾಡಿಲ್ಲ. ಇದು ಅವ್ರಿಗೂ ಗೊತ್ತಿಲ್ಲದಿರೋ ವಿಷಯ ರಾಮ್. ವಾಣಿ, ವಿಲ್ಲಲ್ಲಂಥದ್ದೇನು ಬರ್ಸಿದ್ಯಾ? ಏನಂಕಲ್ ಅದು? ನಿಮ್ಮ ತಾಯಿ ನಿಮ್ಮ ಹೆಸರಿಗೆ ಬರೆದಿರೋ ಆಸ್ತಿನ ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ ಅಂತ ಅಷ್ಟೇ ಬರ್ಸಿಲ್ಲ ರಾಮ್. ಮುಖ್ಯವಾಗಿ ಈ ಮನೆಯಲ್ಲಿ ಬೇರೆ ಯಾರಿಗೂ ನಿಮ್ಮ ಆಸ್ತಿಯಲ್ಲಿ ಪಾಲು ಕೊಡೋ ಹಾಗಿಲ್ಲ ಅಂತ ಬರ್ಸಿದ್ದಾರೆ. ವಾಟ್? ನಮ್ಮ ಮನೆಯವರು ಯಾರಿಗೂ ಆಸ್ತಿ ಕೊಡೋಗಿಲ್ವಾ? ಅಲ್ಲ, ಅಮ್ಮ ಯಾಕೆ ಆ ಥರ ಬರ್ಸಿದ್ರು? ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ವಾಣಿಯವರು 2-3 ಸಲ ವಿಲ್ ಬರೆಸಿ ಬದಲಾಯಿಸಿ ಆಮೇಲೆ ಫೈನಲ್ ಆಗಿ ಈ ರೀತಿ ಬರೆಸಿದ್ರು. ಅದಾದಮೇಲೆ ಒಂದು ಎಡಿಷನ್ ಸಹ ಮಾಡ್ತಿದ್ರು. ನಿಮ್ಮ ಮದುವೆ ಆದಮೇಲೆ ನಿಮ್ಮ ಹಕ್ಕಿನ ಆಸ್ತಿನ ನಿಮ್ಮ ಹೆಂಡತಿಗೆ ಕೊಡೋ ಅಥವಾ ಕೊಡದೇ ಇರೋ ಸ್ವಾತಂತ್ರ್ಯ ನಿಮಗಿದೆ. ನಿಮ್ಮ ಮಕ್ಕಳ ವಿಚಾರದಲ್ಲೂ ಅಷ್ಟೇ. ನಂತರ ನಿಮ್ಮ ಆಸ್ತಿಯನ್ನು ನಿಮ್ಮ ಸಂಸಾರದಲ್ಲಿ ಹೇಗೆ ಬೇಕಾದರೂ ಹಂಚುವಂಥ ಸ್ವಾತಂತ್ರ್ಯ ಕೂಡ ನಿಮಗಿದೆ. ಆದರೆ ಅದು ನಿಮ್ಮ ಹೆಂಡತಿ ಮಕ್ಕಳಿಗೆ ಮಾತ್ರ. ಅವರ ಹೊರತಾಗಿ ಈ ಮನೆಯಲ್ಲಿ ಬೇರೆ ಯಾರಿಗೂ ಸಹ ಒಂದು ಬಿಡಿಗಾಸು ಸಹ ನೀವು ಕೊಡಬಾರ್ದು ಅಂತಾನೆ ಬರೆಸಿದ್ದಾರೆ. ದಿಸ್ ಇಸ್ ಕ್ವೈಟ್ ಸ್ಟ್ರೇಂಜ್. ಅಲ್ಲ, ಅಮ್ಮ ಯಾಕೆ ಈ ಥರ ಮಾಡಿದ್ರು? ಮನೆಯವ್ರ ಬಗ್ಗೆ ಅಮ್ಮನಿಗೆ ನಂಬಿಕೆ ಇರಲಿಲ್ವಾ? ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ ನೀವೇ ಕಂಡುಕೊಳ್ಬೇಕು. ಆದರೆ ಒಂದು, ವಾಣಿಯವರಿಗೆ ತನ್ನ ಮನೆಯವರಿಂದಲೇ ತನಗೆ ಅಪಾಯ ಇದೆ ಅಂತ ಅನಿಸಿತ್ತು. ಅದಕ್ಕೆ ಗುಟ್ಟಾಗಿ ನನ್ನನ್ನು ಕರೆಸಿ ವಿಲ್ಲಲ್ಲಿ ಬದಲಾವಣೆ ಮಾಡಿಸಿದ್ರು. ಆದರೆ ಅದೇನು ಭಯ, ಯಾರಿಂದ ಅವ್ರಿಗೆ ಅಪಾಯ ಇತ್ತು, ಇದೊಂದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ಮಾತ್ರ ಅವರು ತುಂಬ ಗಾಬರಿನಲ್ಲಿದ್ದರು. ಈ ವಿಚಾರನ ಇಲ್ಲಿವರೆಗೂ ನಿಮ್ಮ ತಾತ ಅವ್ರಿಗೂ ಹೇಳಿಲ್ಲ. ವಾಣಿಯವರು ತಾನು ವಿಲ್ಲಲ್ಲಿ ಈ ರೀತಿ ಬದಲಾವಣೆ ಮಾಡಿರೋ ವಿಚಾರನ ಯಾರಿಗೂ ಹೇಳಬಾರ್ದು ಅನ್ನೋ ಕಂಡೀಷನ್ ಹಾಕಿದ್ರು. ನಾನು ನಿಮ್ಮ ಫ್ಯಾಮಿಲಿ ಲಾಯರ್ ಆಗಿ ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿ ಇಡಬೇಕಾದ್ದು ನನ್ನ ಧರ್ಮ. ನಿನ್ನ ಮಗನಿಗೆ ಆಸ್ತಿನ ಭದ್ರಪಡಿಸೋದಲ್ಲದೆ ಮನೆಯವ್ರ ಮೇಲೆ ಅನುಮಾನ ಇದೆ ಅಂತ ಲಾಯರ್ ಹತ್ರ ಹೇಳಿದ್ಯಾ? ಇನ್ನೂ ಏನೇನು ಮಾಡಿಟ್ಟಿದ್ಯಾ ವಾಣಿ? ನಮಸ್ತೆ. ಓ ನಮಸ್ತೆ. ನಮಸ್ತೆ. ಓ ಸೀತಾ ಬಂದು ಬಾಮ ಸೀತಾ ಬಾ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ತಾಯಿ. ನೀವೆಲ್ಲ ಬಂದಿದ್ದು ನಮಗೆ ತುಂಬ ಖುಷಿಯಾಗಿದೆ. ಅದನ್ನು ಅವರಿಗೆ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಮ್ಮ. ಇಲ್ಲ, ಪರವಾಗಿಲ್ಲ. ಇವರು ನಮ್ಮ ಅಣ್ಣ ಅದಕ್ಕೆ. ನಮಸ್ಕಾರ. ನಮಸ್ಕಾರ. ನಾನು ಸುರೇಶ್ ಅಂತ. ಇವಳು ನನ್ನ ಹೆಂಡತಿ ಸುಲೋಚನೆ. ನಮಸ್ಕಾರ. ನಿಮ್ಮ ನೋಡಿ ಬಹಳ ಸಂತೋಷ ಆಯಿತು. ನಮಸ್ತೆ. ಹಾಯ್ ಸೀತಾ.
ನಾವು ಈ ಕಂಪನಿ ಓನರ್ ಇದಾರಲ್ಲ ಅವ್ರ ಫ್ಯಾಮಿಲಿ ಫ್ರೆಂಡ್ ಗೊತ್ತಾ? ನಮ್ಮನ್ನೇನ್ ಬೀದಿಲಿ ಹೋಗೋ ಭಿಕ್ಷುಕರು ಅನ್ಕೊಂಡ್ಬಿಟ್ಟಿದ್ದೀರಾ? ಇವರಿಬ್ರು ಇಂಥ ಚಿಲ್ಲರೆ ಜನ ಸಂಬಂಧ ನಮಗ್ ಬೇಕಾ? ಸ್ವತಃ ನಾವೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಬೇಕಾಗಿತ್ತು. ಆದರೆ ಎಲ್ಲದಕ್ಕೂ ನಾಂದಿ ಹಾಡೋ ಥರ ನಮ್ಮ ದೊಡ್ಡ ಮಗ ಸೊಸೆ ನೆಪದಲ್ಲಿ ಹೋಮ ಇಟ್ಕೊಂಡಿದ್ದು. ಹಾಗಾಗಿ ನೀವೇ ನಮ್ಮ ಮನೆಗೆ ಬರೋ ಹಾಗಾಯ್ತು. ಅದ್ರಲ್ಲೇನಿದೆ, ಯಾರು ಯಾರ ಮನೆಗೆ ಮೊದಲು ಬಂದ್ರೆ ಏನಾಯ್ತು? ಸಂಬಂಧ ಅನ್ನೋದು ಒಪ್ಪಿಗೆ ಆದ್ಮೇಲೆ ಮಿಕ್ಕಿದೆಲ್ಲ ಸಂಪ್ರದಾಯ ಅಷ್ಟೇ. ನೀವು ಒಂದ್ ಒಳ್ಳೆ ದಿನ ನೋಡಿ ನಮ್ಮ ಮನೆಗೆ ಬನ್ನಿ. ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದಂತೆ. ಓಕೆ ಓಕೆ, ಐಲ್ ಬಿ ದೇರ್, ಡೋಂಟ್ ವರಿ. ರಾಮ್, ಎನಿಥಿಂಗ್ ಸೀರಿಯಸ್? ಯಾ ಅಂಕಲ್, ನಾನು ಈಗಲೇ ದುಬೈಗೆ ಹೊರಡಬೇಕು. ನಮ್ಮ ಓವರ್ಸೀಸ್ ಕಂಪನಿಲಿ ಏನೋ ಇಶ್ಯೂಸ್ ಆಗಿದೆ. ಸೊ ಟ್ಯಾಕ್ಸ್ ಅಥಾರಿಟೀಸ್ ಅವ್ರು ಕಾಲ್ ಮಾಡಿದ್ದಾರೆ. ಐ ಹ್ಯಾವ್ ಟು ಗೋ ದೇರ್. ನೀವು ಹೋಗಿ ಬನ್ನಿ ರಾಮ್, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಶೋರ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಓ, ರಾಮ ಬಂದ, ಹೋಮ ಶುರು ಮಾಡ್ಬೋದಲ್ಲ? ತಾತ, ಆ್ಯಕ್ಚುಲಿ ಒಂದು ಎಮರ್ಜೆನ್ಸಿ ಕೆಲಸ ಇದೆ ತಾತ, ನಾನು ಈಗಲೇ ಹೊರಡಬೇಕು. ಏನು ಹೊರಡ್ಬೇಕಾ? ಎಲ್ಲಿಗೆ? ಅಲ್ಲ ರಾಮ, ಹೋಮ ನಡೀತಿದೆ ಕಣೋ, ಎಲ್ಲಿ ಹೋಗ್ತೀಯ ನೀನು? ದುಬೈಗೆ. ವಾಟ್? ಏನು? ಏನ್ ಹೇಳ್ತಿದ್ಯಾಪು? ಯಾಚಿಕೆ, ಟ್ಯಾಕ್ಸ್ ಅಥಾರಿಟೀಸಿಂದ ಕಾಲ್ ಬಂದಿದೆ, ಅದಕ್ಕೆ ದುಬೈಗೆ ಹೋಗಲೇಬೇಕು. ಅದಕ್ಕೆ ನೀನೇ ಹೋಗ್ಬೇಕಾ? ಆಫೀಸಿಂದ ಯಾರನ್ನ ಕಳಿಸೋದಾಗಲ್ವಾ? ಹಾಗಲ್ಲ, ಇನ್ನೊಬ್ರಿಗೆ ಈ ಕೆಲಸನ ಅಸೈನ್ ಮಾಡೋದಕ್ಕೆ ಆಗಲ್ಲ ತಾತ. ಈ ಥರ ಇಶ್ಯೂಸ್ ಆದರೆ ನಾನೇ ಅಟೆಂಡ್ ಮಾಡಬೇಕಾಗತ್ತೆ. ಸೀತಾ, ರಿಯಲಿ ಸಾರಿಯಾ, ಡೋಂಟ್ ಮೈಂಡ್. ಇದೇನಪ್ಪು? ಮಾವ ಅಕ್ಕನ ಹೆಸರಲ್ಲಿ ಮೊದಲನೇ ಸಲ ಮನೇಲಿ ಪೂಜೆ ನಡೀತಿದೆ, ಅದಕ್ಕೆ ನೀನೇ ಇಲ್ಲ ಅಂದ್ರೆ ಹೇಗೆ? ಅದು ಅಲ್ಲದೆ ಸೀತಾ ಅವ್ರ ಮನೆಯವರೆಲ್ಲ ಮೊದಲನೇ ಸಲ ನಮ್ಮನೆಗೆ ಬಂದಿದ್ದಾರೆ, ಹೀಗೆ ಬಿಟ್ಟು ಹೋದ್ರೆ ಹೇಗೋ? ಹೌದು ರಾಮ, ಅಟ್ಲೀಸ್ಟ್ ಈ ಮ್ಯಾಚ್ ಮುಗಿಸ್ಕೊಂಡು ಆಮೇಲೆ ಹೋಗು. ಅಳಿಯಂದ್ರೆ ಇಂಥ ಪೂಜೆನೆಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು, ಅಪಶಕುನ ಆಗುತ್ತೆ. ಹೌದು ರಾಮ, ನೀನು ಮಾಡಬೇಕಾಗಿರೋ ಹೋಮ ಹಾಗೆಲ್ಲ ಬಿಟ್ಟು ಹೋಗ್ಬಾರ್ದು ಕಣ. ತಾತ, ಎಲ್ಲ ದೇವ್ರಿಗಿಂತ ಕರ್ತವ್ಯನೇ ಮುಖ್ಯ ಅಂತ ನೀವು ಯಾವಾಗಲೂ ಹೇಳ್ತಿದ್ರಿ. ಈಗ ನಾನು ಹೋಗ್ತಾ ಇರೋದು ನನ್ನ ಕರ್ತವ್ಯ ನಿಭಾಯಿಸೋಕ್ಕೆ. ಆದರೆ ಇಲ್ಲಿ ನಡೀತಿರೋದು ನಿಮ್ಮ ಅಪ್ಪ ಅಮ್ಮನ ಹೋಮ, ನೀನು ಇರೋದು ಒಳ್ಳೇದಪ್ಪ. ನಿಜ ತಾತ, ಅದು ಯಾವುದೋ ದೇಶದಲ್ಲಿ ಬಿಸ್ನೆಸ್ ನಡೀತಾ ಇರೋದು ನನ್ನ ಅಪ್ಪ ಅಮ್ಮನ ಹೆಸರಲ್ಲೇ. ಈಗ ಅಕಸ್ಮಾತ್ ನಾನು ಏನಾದ್ರು ಅಲ್ಲಿಗೆ ಹೋಗದೆ ಇದ್ರೆ ಇಶ್ಯೂ ದೊಡ್ಡದಾಯ್ತು ಅನ್ಕೊಳ್ಳಿ, ಯಾರ ಹೆಸರು ಹಾಳಾಗುತ್ತೆ? ಅಪ್ಪ ಅಮ್ಮನ ಹೆಸರು ತಾನೇ ಹಾಳಾಗೋದು. ಅಪ್ಪ ಅಮ್ಮನ ಹೆಸರಲ್ಲಿ ಹೋಮ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ತಾತ, ಅವ್ರ ಹೆಸರನ್ನ ಉಳಿಸೋದು ಇಂಪಾರ್ಟೆಂಟ್. ಅದನ್ನ ನಾನು ನಂಬಿದ್ದೀನಿ. ದಯವಿಟ್ಟು ನನ್ನ ಕಳ್ಸ್ಕೊಡಿ ತಾತ, ಪ್ಲೀಸ್. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಈ ಹೋಮ ಮಾಡಿದ್ರೆ ಇವ್ನ ಮದ್ವೆಗೆ ಆಗ್ತಿರೋ ವಿಘ್ನಗಳೆಲ್ಲ ಕಳಿಯುತ್ತೆ ಅಂತಂದ್ರೆ ಈ ಹೋಮಕ್ಕೆ ವಿಘ್ನ ಬಂದಿದೆಯಲ್ಲ. ಹೋಮನ ಅರ್ಧಕ್ಕೆ ಬಿಟ್ಟು ಹೋಗೋದು ತಪ್ಪಾಗುತ್ತೆ, ಅಪಶಕನ ಆಗುತ್ತೆ ಅನ್ನೋದಾದ್ರೆ ಒಂದು ಕೆಲಸ ಮಾಡೋಣ, ಹೋಮನ ನಾನೇ ಸ್ಟಾರ್ಟ್ ಮಾಡೋ ಥರ ಏನಾದ್ರು ಮಾಡ್ಬೋದು ಅರ್ಚಕ್ರೆ? ಮಾಡ್ಬೋದು. ಇದು ಅನಿವಾರ್ಯ ಪಕ್ಷವಾದ್ರಿಂದ ನೀವು ಪ್ರಾರ್ಥನೆ ಮಾಡ್ಕೊಂಡು ನೀವು ಹೊರಡ್ಬೋದು, ಮನೆಯವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಆಗಲಿ. ಓಂ ಭೂರ್ಭುವಃ ಸ್ವರ್ವಮಿತಿ ಅಗ್ನಿಂ ಪ್ರತಿಷ್ಠಾಪ್ಯ ಅಗ್ನಿಮಿದ್ವಾ ವೈಶ್ವಾನರಾಯ ವಿದ್ಮಹೇ ಲೀಲಾಯ ಧೀಮಹಿ ತನ್ನೋ ಅಗ್ನಿಃ ಪ್ರಚೋದಯಾತ್.
ದೇಸಾಯಿ ಅವರೇ, ನನಗೊಂದು ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡೋದಿದೆ, ನಾನಿನ್ನು ಬರ್ತೀನಿ. ಚಕ್ರಪಾಣಿ ಅವರೇ, ಇವರೇನೆ ಸೀತಾ ಅಂತ, ನಮ್ಮ ರಾಮು ಕೈ ಹಿಡಿಯೋ ಹುಡುಗಿ, ಅವರ ಅಣ್ಣ ಅತ್ತಿಗೆ ಅವರು. ಭಾಳ ಸಂತೋಷ, ಬರ್ತೀನಿ. ಹಾಂ ಹಾಂ. ಇದೇನು ಮಾವಯ್ಯ, ಮೊದಲನೇ ಸಲ ಮಾವ ಅಕ್ಕನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ಅವನೇ ಇಲ್ಲ ಅಂತಂದ್ರೆ ಹೇಗೆ? ನೀವಾದರೂ ಹೇಳಿ. ಅವನೇ ಕರ್ತವ್ಯ ಅಂತ ಹೊರಟಿರೋವಾಗ ನಾನು ಏನಮ್ಮ ಹೇಳಲಿ?